ಬಂದಿರೋದು ಇವತ್ತು ಇಲ್ಲಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ನಮ್ಮ ಸಮಾಜದ ಅಧ್ಯಕ್ಷರು ಕಾಂಗ್ರೆಸ್ ಪರವಾಗಿ ಸಮರ್ಥ ಪರವಾಗಿ ಟಿಕೆಟ್ ಕೇಳಿದರು. ಈ ಸಭೆಯಲ್ಲಿ ನಿನ್ನೆ ಸಭೆಯಲ್ಲೂ ಮೊನ್ನೆ ಸಿದ್ದರಾಮ ಮನೆ ಹತ್ರ ಹೋಗಿ ಸಮರ್ಥಿಗೆ ಟಿಕೆಟ್ ಕೊಡಬೇಕು, ಇಡೀ ಸಮಾಜ ಸಮರ್ಥಗೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು. ಸಮಾಜ ಸಮರ್ಥಿಗೆ ಸಪೋರ್ಟ್ ಮಾಡಿಲ್ಲ. ಸಮಾಜ ಮುಸ್ಲಿಂ ಸಮಾಜ ಇರೋದು ಐಯಿಂದ ಪರವಾಗಿ, ಐಯಿಂದ ಯಾರಿಗೆ ಟಿಕೆಟ್ ಕೊಡ್ತೀವಿ ಅವ್ರಿಗೆ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೀವಿ. ಮಗ ಅಧ್ಯಕ್ಷರು ಸಮಾಜದ ಪರ ಹೋಗಿದ್ದೇವಲ್ಲ, ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀರಾ ಅಥವಾ ಸಮಾಜಕ್ಕೆ ಪರವಾಗಿದ್ದೀವಿ ಅಂತ ನಾವು ಮಾತಾಡೋಕ್ಕೆ ಬಂದರೆ ಉತ್ತರ ಸಿಕ್ಕಿಲ್ಲ. ಆದರೆ ಉತ್ತರ ಕುತಂತ್ರ ಇದೆ, ಅರ್ಧ ಇದೆ. ನಮ್ಮ ಸಮಾಜ ಅಧ್ಯಕ್ಷರು SS ಮಲ್ಲಿಕಾರ್ಜುನ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಪರವಾಗಿ ಕೆಲಸ ಮಾಡ್ತಾರೆ. ನಮಗೆ ಅನುಮಾನ ಇದೆ ಅಂತ ಕ್ಲಿಯರಿಫಿಕೇಶನ್ ಮಾಡಕ್ಕೆ ಬಂದರೆ ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಉತ್ತರ ಕೊಡ್ತಾ ಇಲ್ಲ. ನಿನ್ನೆ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಸಮರ್ಥ ಅಂತ ಘೋಷಣೆ ಆಗ್ತಿತ್ತು. ನಾನೇ ನಮ್ಮ ಕಡೆಯಿಂದ ಐಯಿಂದ ನಮ್ಮವ್ರಿಗೆ ಘೋಷಣೆ ಮಾಡ್ತಿದ್ರು. ಅಲ್ಲಿಂದ ಯಾರೋ ಅವರು ಕ್ಯಾಶ್ ಸಾಗರ್ ಅನ್ನೋನು 500 ರೂಪಾಯಿ ಐಯಿಂದ ಅಂದರೆ 500 ರೂಪಾಯಿ ಐಯಿಂದ ಅಂದ. ನಾವು ಹೊತ್ತಲ್ಲ ತಿರ್ಗಾ ಅವನಿಗೆ 1000 ರೂಪಾಯಿ ಅಂದಿವಿ. ಅಂದಿದ್ಮೇಲೆ ನಮ್ಮ ಮುಖಂಡರ ಮುಂದೆ ಇದ್ರೂ ಸ್ಲೋಗನ್ ಹೋಗಿದ್ದಾರೆ ಅವರು. ಐಯಿಂದ ವರ್ಗಕ್ಕೆ 500 ರೂಪಾಯಿ 1000 ರೂಪಾಯಿ ಓಟ್ ಕೊಟ್ಟರೆ ಐಯಿಂದ ವರ್ಗ ಸಮರ್ಥಿಗೆ ಓಟ್ ಹಾಕತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ಇದು ಹೋರಾಟ ಆಗಿ ಸಮಾಜ ಅಧ್ಯಕ್ಷರು ಅಲ್ಲಿದ್ದರು. ನಿನ್ನೆ ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ ಮಲ್ಲಿಕಾರ್ಜುನ್ ಅವರಿಗೆ, ಸಮರ್ಥ ಅಭಿಮಾನಿಗಳಿಗೆ ಸಮರ್ಥಿಗೆ ಯಾಕೆ ಕೇಳಿಲ್ಲ 500 ರೂಪಾಯಿ 1000 ರೂಪಾಯಿ ಅಂದ್ರಲ್ಲ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ನಾವು ಹೇಳಿಲ್ಲ, ನಮಗೆ ಗಮನದಲ್ಲೂ ಇಲ್ಲ ಅಂತಾರೆ ಅವರು. 100% ಸಮರ್ಥಕ್ಕೆ ಟಿಕೆಟ್ ಬಂದರೆ, ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕಲ್ಲ. 40,000 ಓಟು ನೋಟಾ ಮಾಡ್ತೀವಿ. ನೋಟಾ ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ ಹಾಕಲ್ಲ, BJPಗೂ ಹಾಕಲ್ಲ, ದಳಗೂ ಹಾಕಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡು ಬಂದೀವಿ, ನೋಟಾ ಮಾಡ್ತೀವಿ. 40,000 ಓಟು ರಾಷ್ಟ್ರೀಯ, ರಾಜ್ಯಪಾಲ, ಮುಖ್ಯಮಂತ್ರಿ, ಮಂತ್ರಿ ಎಲ್ಲ ನೋಡ್ಬೇಕು. 40,000 ಓಟು ನೋಟಾ ಹಾಕ್ತೀವಿ. ನನ್ನ ಸಂಘಟನೆಯಿಂದ 10,000 ಓಟ್ ನೋಟಾ ಮಾಡ್ತೀನಿ. ನಾನು ಸಮಾಜಕ್ಕೆ ಕೊಟ್ಟಿಲ್ಲ ಅಂದರೆ ಮೊಹಮ್ಮದ್ ವಾಸಿಂ ನನ್ನ ಹೆಸರು. ಇಲ್ಲ, ನಾನು RTI ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟು. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಒಂದೇ ಫ್ಯಾಮಿಲಿಗೆ 35 ವರ್ಷದಿಂದ ನಾವು ವೋಟಿಂಗ್ ಮಾಡಕತ್ತೀವಿ. ಈ ಸರಿ 5ಅವರೆಗೆ ಟಿಕೆಟ್ ಕೊಡಬೇಕು, B.Farm ಕೊಡಬೇಕು ನಮ್ಮದು ಕಾಂಗ್ರೆಸ್ ಪಾರ್ಟಿಯಿಂದ. ಈ ಸರಿ ನಮಗೆ ಅಲ್ಪಸಂಖ್ಯಾತರ 75,000 ಇದೆ. ನಮಗೆ B.Farm ಕೊಟ್ಟರೆ 5ಅವರೆಗೂ ಎಲ್ಲ ಕ್ಯಾಸ್ಟರ್ ನಮಗೆ ಓಟ್ ಹಾಕಿ ಗೆಲ್ಲಿಸ್ತಾರಂತ ನಮಗೆ ವಿಶ್ವಾಸ ಇದೆ. ಈ ಸರಿ ಸೌತ್ನಲ್ಲಿ B.Farm ನಮ್ಮ ಸಮಾಜಕ್ಕೆ ಕೊಡಬೇಕು. ಅವ್ರು ಎಲ್ಲ ಜಾತಿಯ ಜನ ನಮ್ಮ ಅಣ್ಣ ತಮ್ಮರು ಇದ್ದಾರೆ, ಎಲ್ಲರೂ ಗೆಲ್ಲಿಸ್ತಾರಂತ ಭರವಸೆ ಇದೆ ನಮಗೆ. ಜೈ ಸರ್ ನಿಮಗೆ ನಮ್ಮ ಸಮಾಜದ ತಂದಿಮೀನ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ನ ನಮ್ಮ ಆಫೀಸ್ ಮುಂದೆ ನಿಂತ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡೋದು ಅವಶ್ಯಕ ಏನಪ್ಪ ಅಂದರೆ, ನಾವು ಮೊನ್ನೆಯಿಂದನೂ ಒಂದು 3 ತಿಂಗಳಿಂದನೂ ನಮ್ಮ ಅಹಿಂದ ವರ್ಗಕ್ಕೆ ಟಿಕೆಟು ಮತ್ತು MLC ಜಬ್ಬಾರ್ ಸಾಬ್ ಆಗಲಿ, ಸಾದಿಕ್ ಪಲನ್ ಆಗಲಿ, ಖಾಲಿದ್ ಆಗಲಿ ಎಲ್ಲರಿಗೂ ನಮಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅಹಿಂದ ವರ್ಗಕ್ಕೆ ಕೊಡಬೇಕು ಅಂತೇಳಿ ನಾವು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಇವರು ಆಗಸ್ಟಿಗೆ ಇವರು ಅವಧಿ ಮುಗಿದ ನಂತರನೂ ಕೂಡ ಅವರಿಗೆ 2 ತಿಂಗಳ ಅವಧಿಯನ್ನು ವಿಸ್ತಾರ ಮಾಡಿ ಹೈಕೋರ್ಟಿಂದ ಸ್ಟೇ ತಂದು ಇವರನ್ನು ಉಪಯೋಗಿಸ್ಕೊಳ್ಳೋಂಥ ಕೆಲಸ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಯನ್ನು ಮಾಡಿದ್ದಾರೆ. ಮೊನ್ನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ವಫ್ ಸಮಿತಿಯ ಹೇಳ್ತಾರೆ, ನಿಮಗೆ ವಿಡಿಯೋನು ಇದೆ ಅಲ್ಲದೆ, ಇದು ಮಾಧ್ಯಮದಲ್ಲಿ ನೋಡಿದ್ವಿ. ವಿಡಿಯೋಲಿ ವಫ್ ಬೋರ್ಡಿಂದ ಹೇಳು ಅಂತಾರೆ. ನಮ್ಮ ವಫ್ ಬೋರ್ಡಿಂದು ನಾವು ಮುಸ್ಲಿಂ ಸಮಾಜದ ಅದೇವಿ, ನಾವು ನೋಡ್ಕೊತೀವಿ. ನಿಮಗೆ ಅವಶ್ಯಕತೆ ಇಲ್ಲ. ಅದು ಯಾಕೆ ಬೇಕು ನಿಮಗೆ ಇವೆಲ್ಲ? ನಮ್ಮ ಅಧ್ಯಕ್ಷರು ಏನಿದ್ರು ನಮ್ಮ ಸಮಾಜದ 3 ಲಕ್ಷದ ಪಾರ್ಲಿಮೆಂಟ್ ಎಲೆಕ್ಷನ್ 3,18,000 ವೋಟರ್ಸ್ ಇದ್ದೀವಿ ನಮ್ಮ ಮುಸ್ಲಿಮ್ಸ್, ಅವರೆಲ್ಲರಿಗೂ ಸಂಬಂಧಪಡ್ತಾರೆ. ಆಮೇಲೆ ಉತ್ತರ ದಕ್ಷಿಣ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದಂಥ ಎಲ್ಲ ವ್ಯಾಪ್ತಿಗೆ ನಮ್ಮ ಅಧ್ಯಕ್ಷರು ಆಗಲಿ ಈ ಸಂಸ್ಥೆ ವ್ಯಾಪ್ತಿಗೆ ಬರುತ್ತೆ. ಆದರೆ 52 ಮಸೂತಿ ಬರ್ತವೆ ಇದರಲ್ಲಿ. ಈ 52 ಮಸೂತಿಯವರು ಸುಪ್ರೀಂ ಕೋರ್ಟ್ ಅವರು ಚುನಾಯಿತ ಇವರು ಓಟ್ ಹಾಕಿದ ಮೇಲೆ ಅಧ್ಯಕ್ಷರು ಪದಾಧಿಕಾರಿ ಆಗೋದು. ಇಲ್ಲಿ ಅವರೇನು ಮೇಲಿಂದ ಇದ್ರಿಲ್ಲ, ಆ ಕಾಂಗ್ರೆಸ್ನವರು ಅಲ್ಲ.
ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತಿದ್ದಾರೆ ಅಂತ ನಾವು ಇವತ್ತು ಬಂದು ಖಂಡಿಸಿದ್ದೀವಿ, ಕೇಳಿದ್ದೀವಿ. ಆಮೇಲೆ ದಾದು ಸೇಠ್ ಅವರಿಗೆ ನಾವು ಇವತ್ತು ಬಂದು ಇದು ಮಾಡಿದ್ದೀವಿ, ಹತ್ತಿಕ್ಕಿದ್ದೀವಿ. ಯಾಕಂದರೆ ನಮ್ಮ ಸಮಾಜದ ಪರವಾಗಿ ಮಾತಾಡಬೇಕು ಹೊರತು ಸಮಾಜ ವಿರುದ್ಧವಾಗಿ ನೀವು ಕೆಲಸ ಮಾಡಿಕೊಡ್ದು ಅಂತೇಳಿ. ಇಲ್ಲ, ನಾವು ಅದನ್ನು ಮಾಡಿಲ್ಲ, ನಾವು ಲೆಟ್ರ್ ಕೊಟ್ಟಿದೆ ಅಂತ ನಮಗೆ ಗಮನಕ್ಕಿತ್ತೀನಿ, ಲೆಟ್ರ್ ಕೊಟ್ಟಿಲ್ಲ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಮುಂದೆ ಇದರಲ್ಲಿ ನಮ್ಮ ಸಮಾಜದಲ್ಲಿ ಯಾರೇ ಹಸ್ತಕ್ಷೇಪ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಇನ್ನು ಮುಂದೆ ನಾವು ನಮ್ದೇನಿದ್ರು ನಮ್ಮ ಅಹಿಂದ ನಮ್ಮ ನಿಲುವು ಸೊಡ್ಲ ಇಲ್ಲ. ಮುಂದೆ ಅಹಿಂದ ವರ್ಗಕ್ಕಾಗಲಿ ಅಲ್ಪಸಂಖ್ಯಾತ ಜಬ್ಬರ್ ಸಾಬ್ ಸಾದಿಕ್ ಪೋಲಾನ್ ಖಾಲಿದ್ ಇವ್ರು ಮೂವರಲ್ಲಿ ಯಾರಿಗಾರ ಕೊಳ್ಳಿ, ನಾವು ದುಡಿತೀವಿ. ಅಕಸ್ಮಾತ್ ಇದು ಕೊಳ್ಳಿಲ್ಲ ಅಂದರೆ ಅವ್ರ ಮನೆಯಲ್ಲಿ ಕೊಟ್ಟರೆ ಅಂದರೆ ನಾವು ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ. ಚರ್ಚೆ ಆಗಿರೋದು ನಮ್ಮ ಸಮಾಜದ ಪರವಾಗಿರ್ಬೇಕು, ನಮ್ಮ ಸಮಾಜದ ಪದಾಧಿಕಾರಿ ಅಧ್ಯಕ್ಷರು. ಹೌದು, ಸಮಾಜದ ವಿರುದ್ಧ ಹೋಗೋದು ಒಂದು ಪಕ್ಷದ ಒಂದು ಕಾರ್ಯಾಧ್ಯಕ್ಷ ತರ ಕೆಲಸ ಮಾಡಿಕೊಡುದು ಅಂತ ನಾವು ಹೇಳಿದೀವಿ. ಒಂದು ಸಮಾಜ, ಈ ಸಮಾಜದಲ್ಲಿ ಹೆಚ್ಚು ಕಡಿಮೆ 3,18,000 ಈ ಜಿಲ್ಲೆ ಒಳಗಿದ್ದೀವಿ. ಇದಕ್ಕೆ ಇದು ಮೇನ್ ಸುಪ್ರೀಂ ಇದು ಒಂದು ಇದು ತಂಜೀಮ್ ಕಮಿಟಿ. ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಬರೇ ನಾವು ವೋಟ್ ಹಾಕಕ್ಕೆ ಸೀಮಿತ ಅಲ್ಲ, ನಾವು ಪಕ್ಷಕ್ಕೆ ದುಡಿದೀವಿ 35 ವರ್ಷದಿಂದ. ನಾನೇ ತಗೊಳ್ರಿ, ಸುಮಾರು 35 ವರ್ಷದಿಂದ ದುಡಿತಾ ಇದ್ದೀನಿ. ನಮಗೆ ಅಧಿಕಾರ ಬೇಡವಾ? ಬರೇ ನಿಮಗೆ ಬೇಕಾ ಅಧಿಕಾರ? ಯಾರು ಕಿವಿ ಕಡಿತಾರೋ ಅವ್ರಿಗೆ ಅಧಿಕಾರ. ನಾವು 35 ವರ್ಷದಿಂದ ಕಾಂಗ್ರೆಸ್ಸಿಗೆ ದುಡಿತಾ ಇದ್ದೀವಿ, ವೋಟ್ ಹಾಕ್ತಾ ಇದ್ದೀವಿ, ಸತತ ನಿಮ್ಮ ತಂದೆಯವ್ರಿಗೆ ಗೆಲ್ಸ್ಕೊಂಬರಿದ್ದೀವಿ. ಈ ಸಲ ನೀವೇ ನಿಂತ್ಕೊಂಡು ನಮಗೆ ಟಿಕೆಟ್ ಕೊಡಿಸಿ ಗೆಲ್ಸ್ಬೇಕು. ಅಕಸ್ಮಾತ್ ಇದಕ್ಕೆ ನೀವು ಏನಾರ ನಿಮ್ಮದೇ ನೀವು ಮುಂದುವರ್ಸ್ಕೊಂಡು ಹೋದರೆ ಇದಕ್ಕೆ ನಾವು ಮುಂದೆ ಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಪಾಠ ನಾವು ಕಲಿಸ್ತೀವಿ. ನಮ್ಮ ಸಮಾಜದಲ್ಲಿ ಏನು ಮಾಡ್ತೀವಿ ತೀರ್ಮಾನ ಮಾಡ್ತೀವಿ. ದಾವಣಗೆರೆಯ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಉಸ್ತುವಾರಿ ಈ ಏನು ಎಲೆಕ್ಷನ್ ಚುನಾವಣೆ ಬರ್ತಾ ಇದೆ, ಎಲ್ಲ ಬಂದಿದ್ದರು. ಇವತ್ತು ಎಲ್ಲ ಅಭಿಪ್ರಾಯನ ಕೇಳಿದರು. ಎಲ್ಲರೂ ಒಂದೊಂದು ಮನೆ ಎಲ್ಲರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಹೆಚ್ಚಾಗಿ ಈ ಬಾರಿ ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ಸಮಾಜರಿಗಾಗಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಬೇಕಂತ ಹೇಳಿ ಎಲ್ಲ ಬಂದಂಥವರೆಲ್ಲ ಅವರಿಗೆಲ್ಲ ಹೇಳಿದ್ದಾರೆ. ಅವರು ಕೂಡ ಈ ಮಾತನ್ನು ಹೈಕಮಾಂಡಿಗೆ ತಿಳಿಸ್ತೀವಿ, ನಿಮ್ಮ ಸಮಾಜದವ್ರಿಗೂ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತಲೂ ಮಾತು ಕೊಟ್ಟು ಹೇಳೋಗಿದ್ದಾರೆ ಸರ್. ಇಲ್ಲ, ಅದೆಲ್ಲ ಏನಿಲ್ಲ. ನಮ್ಮ ಸಮಾಜ ಮತ್ತು ಬೇರೆ ಎಲ್ಲ ಸಮುದಾಯದವರು ಈ ಸಲ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಾಗಲಿ ಅಹಿಂದ ಅವ್ರಿಗೆ ಟಿಕೆಟ್ ಕೊಡಬೇಕಂತ ಕೂಗ್ತಾ ಇರಬೇಕಾದ್ರೆ ಯಾರೋ 500 ಕೊಟ್ಟರೆ ನಿಮ್ಮ ಸಮಾಜ ಮತ್ತೆ ಬಂದು ಇಲ್ಲಿ ವೋಟ್ ಹಾಕ್ತಾರಂತ ಯಾರೋ ಇಬ್ಬರು ಹೇಳಿದಾರಂತೆ. ಅದೇ ನಮ್ಮ ಮತ್ತು ಬೇರೆ ಸಮಾಜರೆಲ್ಲ ಅವರು ಗಲಾಟೆ ಮಾಡಿ ಕೇಳಕ್ಕೆ ಹೋದಾಗ ನಮ್ಮ ಸಮಾಜದ ಮತ್ತು ಪಕ್ಷದ ಮುಖಂಡರೆಲ್ಲ ಮಾತು ಅವ್ರಿಗೆಲ್ಲ ತಿಳಿ ಹೇಳಿ ವಾಪಸ್ ಕಳಿಸಿದ್ದಾರೆ ಅಂತ ಯಾರೋ ಒಬ್ಬರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬೇರೆ ಯಾರೋ ಒಬ್ಬರು ಹೇಳಿದ್ದಕ್ಕೆ ಅವರು ನಮ್ಮ ಪಕ್ಷಕ್ಕೆ ಏನು ಹೇಳ್ತೀಯ ನೀವು, ನಮ್ಮ ಸಮಾಜಕ್ಕೆ ಏನು ಹೇಳ್ತೀಯ ಅಂತ ನಮ್ಮನೆ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಬಟ್ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇಲ್ಲ ಏನಿಲ್ಲ ನಡೀರಿ ಅಂತ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಇಷ್ಟೇ ಹೇಳ್ತೀನಿ, ಈ ಮುಂಬರುವ ಏನು ನಮ್ಮ ಡೇಟೆಲ್ಲ ಅನೌನ್ಸ್ ಆಗಿದೆ, ಇನ್ನು 2-3 ದಿನ ಉಳಿದಿದೆ. ಅಲ್ಪಸಂಖ್ಯಾತರಿಗೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಟಿಕೆಟ್ ಕೊಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಕಾವು ಏನಾಗಿದೆ ಅಂತ ಕೇಳೋದು ದಕ್ಷಿಣ ಅಲ್ಲ, ಇಡೀ ನಮ್ಮ ರಾಜ್ಯದಾಗೆ ಈ ದಕ್ಷಿಣದಿಂದ ಅಲ್ಪಸಂಖ್ಯಾತ ಟಿಕೆಟ್ ಕೊಡಬೇಕಂತ ಎಲ್ಲ ಕೂಗು ಬರ್ತಾ ಇದೆ. ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಈ ಸಲ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದರೆ ಇದರ ಪರಿಣಾಮ ಈ ಚುನಾವಣೆ ಅಲ್ಲದೆ ಮುಂಬರುವ 2028ರ ಎಲ್ಲ ಚುನಾವಣೆಯಲ್ಲಿ ನಮ್ಮ ಮುಸಲ್ಮಾನ್ ಬಂದವರು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ವೋಟ್ ಹಾಕಲ್ಲ. ಇದು ಸತ್ಯ. ಇದು ಈಗ 500 ರೂಪಾಯಿ ವಿಚಾರ ಮಾತಾಡಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ನಮ್ಮರೇ ಸರ್, ಅದು ನಮ್ಮರೇ ಒಬ್ಬರು ಅಲ್ಲಿ ಅಹಿಂದವ್ರಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ಬೇಕಾದ್ರೆ ಇನ್ನೊಬ್ರು ಇಲ್ಲ ಸಮರ್ಥಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳೋರು ಇಬ್ಬರು ಮಧ್ಯದಲ್ಲಿ ಕ್ರಾಶ್ ಆಗಿ ನೀವೇನು 500 ರೂಪಾಯಿ ಕೊಟ್ಟರೆ ನಮ್ಮ ಕಡೆ ಬರ್ತೀರಂತ ಯಾರು ಹೇಳಿದಾರಂಥದ್ದು. ಅದಕ್ಕೆ ನಮ್ಮ ಮತ್ತು ಬೇರೆ ಎಲ್ಲರೂ ಸಿಟ್ಟಾಗಿ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಅದು ಸರ್, ಯಾರೂ ಕೂಡ ದುಡ್ಡಾಗಲಿ ಅದಾಗಲಿಲ್ಲ. ನಮ್ಮ ಸಮಾಜ 35 ವರ್ಷದಿಂದನೂ ಕೂಡ ನಾವು ತ್ಯಾಗ ಮಾಡ್ಕೊತ ಬಂದಿದ್ದೀವಿ ಈ ನಮ್ಮ ದಾವಣಗೆರೆ ದಕ್ಷಿಣಕ್ಕೆ. ಈ ಸಲ ನಾವು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳ್ತಾ ಇರೋದು ತಪ್ಪ? ನಾವಾಗಲಿ ಇವತ್ತು ನಾವು ನಮ್ಮ ಮನೆಗೆಲ್ಲ ಕೇಳ್ತಾ ಇರೋದು ಅಲ್ಪಸಂಖ್ಯಾತರಿಗಾಗಲಿ ಅಹಿಂದ ವರ್ಗಕ್ಕೆ ಯಾರಿಗಾದ್ರೂ ಟಿಕೆಟ್ ಕೊಡಲಿ. ಮುಂದಿನ ದಿನಗಳಲ್ಲಿ ಬೇರೆಯವರು ಈ ಸಮಾಜದಿಂದ ಬೇರೆ ಸಮಾಜದಿಂದ ಎಲ್ಲ ಶಾಸಕರಾಗ್ತಾರೆ, ಒಂದು ಸಮಾಜಕ್ಕೆ ನ್ಯಾಯ ಬರ್ತದಂತ ನಾವು ಕೇಳ್ತಾ ಇದ್ದೀವಿ. ಈ
ಮನೆ ಕುಟುಂಬ ರಾಜಕೀಯ ಇಲ್ಲಿಗೆ ನಿಲ್ಲಬೇಕು. ಯಾಕಂತ ಹೇಳಿದರೆ ಭಾಳಷ್ಟು ನಮ್ಮ ಸಮುದಾಯ ಎಲ್ಲ ಕೂಡ ಈ ಸಲ ಅಲ್ಪಸಂಖ್ಯಾತರಾಗಲಿ ಅಹಿಂದ ಸಮಾಜಕ್ಕೆ ಟಿಕೆಟ್ ಕೊಡಬೇಕಂತ ಕೇಳ್ತಾ ಇದ್ದಾರೆ. ನಮ್ಮ ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಟಿಕೆಟಿಗೆ ಅಪೇಕ್ಷೆ ನಾವು ಇಟ್ಟಿದ್ದೀವಿ. ಟಿಕೆಟ್ ಸಿಕ್ಕಿದ್ರೆ ಓಕೆ, ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಕ್ಕೆ ಓಟ್ ಹಾಕಿ ಸೋಲಿಸೋದಂತೂ ಖಂಡಿತ ಸರ್. ಮನ್ಸೂರಲ್ಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮುಖಂಡರು.
ಸಾಕು